ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೆಬಿ ನ್ಯೂಸ್. ಕಳೆದ 15 ದಿನಗಳಿಂದ ಬೀದರ್ ಜಿಲ್ಲೆ 13 ಪೊಲೀಸ್ ಠಾಣೆಗಳಿಂದ 28 ಆರೋಪಿಗಳಿಗೆ ಹಿಡಿದು ಬಂಧನ ಮಾಡಲಾಗಿದೆ. ಮೊಬೈಲ್ ಕಳ್ಳತನ, ದನಗಳ ಕಳ್ಳತನ, ವೈನ್ ಶಾಪ್ ಕಳ್ಳತನ, ಬ್ಯಾಂಕ್ ಲೂಟಿ, ರಸ್ತೆಯಲ್ಲಿ ನಿಂತು ಸಾಮಾನ್ಯ ಜನರಿಗೆ ಹೆದರಿಸಿ ಬೆದರಿಸಿ ಅವರಿಂದ ಬಂಗಾರ, ಹಣ ಪಡೆದು ಈ ಕಳ್ಳರು ಕರ್ನಾಟಕ ಮುಕುಟಮಣಿ ಬೀದರ್ ಜಿಲ್ಲೆಯ ಹೆಮ್ಮೆಯ ಪೊಲೀಸರು 13 ಪೊಲೀಸ್ ಠಾಣೆಯಿಂದ ಕಷ್ಟಪಟ್ಟು 28 ಆರೋಪಿಗಳಿಗೆ ಬಂಧನ ಮಾಡಿದರು. ಇದು ಬೀದರ್ ಜಿಲ್ಲೆಯ 13 ಪೊಲೀಸ್ ಠಾಣೆಯಿಂದ ಆರೋಪಿಗಳಿಗೆ ಬಂಧನ ಮಾಡಲಾಗಿದೆ. ನೋಡ್ತಾ ಇರಿ ಕೆಬಿ ನ್ಯೂಸ್. ಮತ್ತೆ ಸಿಗೋಣ ಹೊಸ ಸುದ್ದಿಯೊಂದಿಗೆ. ಕಳೆದ 15 ದಿನಗಳಲ್ಲಿ ಬೀದರ್ ಜಿಲ್ಲೆಯ 13 ಪೊಲೀಸ್ ಠಾಣೆಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಒಂದು ಏನಂದರೆ ಹೈದರಾಬಾದ್ ಪೊಲೀಸ್ ಠಾಣೆಗೂ ಸಂಬಂಧಪಟ್ಟ ಪ್ರಕರಣ ಇದೆ. ಒಟ್ಟು 13 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂಥ 28 ಸ್ವತ್ತಿನ, ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿ ಸ್ಥಳೀಯ ಕಳ್ಳರನ್ನ ಸೇರಿಸಿ ಒಟ್ಟು 28 ಜನ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಒಟ್ಟು 52,93,900 ರೂಪಾಯಿ ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಲಾಗಿದೆ. 28 ಸ್ವತ್ತಿನ, ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ಕಳ್ಳರು ಸೇರಿದಂತೆ ಸ್ಥಳೀಯ ಮತ್ತು ಒಟ್ಟು 28 ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಒಟ್ಟು 52,93,900 ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಿರ್ತೇವೆ. ನಗದು ಹಣ 7,76,500 ಇದೆ. 7,76,500 ರೂಪಾಯಿ. ಬಂಗಾರ 396 ಗ್ರಾಮ್, ಬೆಳ್ಳಿ 320 ಗ್ರಾಮ್, ಜಾನುವಾರುಗಳು 7 ಜಾನುವಾರುಗಳು, 6 ಪಂಪ್ಸೆಟ್ಗಳು, 3 4 ಚಕ್ರದ ವಾಹನಗಳು, 4 ದ್ವಿಚಕ್ರದ ವಾಹನಗಳು, ರೈತರಿಗೆ ಸಂಬಂಧಪಟ್ಟಂಥ ಆಹಾರ ಧಾನ್ಯ ಆದಂಥ 2 ಸೋಯಾಬೀನ್ ಚೀಲಗಳು, ಕಂಪ್ಯೂಟರ್ ಉಪಕರಣಗಳು 1-2, ಮತ್ತು ಈ ಮದ್ಯ ಏನು ಇತ್ತೀಚೆಗೆ ಜಿಲ್ಲೆಯಲ್ಲಿ ವೈನ್ ಶಾಪ್ ಕಳ್ಳತನಗಳಾಗಿತ್ತು, ಅದರಲ್ಲಿ ಕೂಡ ಏನಂದರೆ 34 ಲೀಟರ್ 560 ml ಅಷ್ಟು ಮೌಲ್ಯದ ಮದ್ಯವನ್ನು ಮತ್ತು ಹಣವನ್ನು ಕೂಡ ಏನಂದರೆ ಆ ಪ್ರಕರಣಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಸೊ ಒಟ್ಟು ಮೌಲ್ಯ 52,93,900 ರೂಪಾಯಿ ಆಗ್ತದೆ. ಒಟ್ಟು 28 ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಈ ಒಂದು ಪ್ರಕರಣಗಳಲ್ಲಿ ಏನಂದರೆ ಈ ಪ್ರಕರಣಗಳಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಂತಹ 13 ಠಾಣೆಯ ಪೊಲೀಸ್ ಅಧಿಕಾರಿಗಳು ಮತ್ತು ಕ್ರೈಮ್ ತಂಡಕ್ಕೆ ಬಹುಮಾನ ಮತ್ತು ಪ್ರಶಂಸನೆ ಪತ್ರಗಳನ್ನು ವಿತರಿಸಲಾಗುವುದು. ಮುಖ್ಯವಾಗಿ ಏನಂತಂದರೆ ಈ ಬಾರಿಯ ಏನು ಕಳ್ಳತನ ಪ್ರಕರಣಗಳ ಒಂದು ಡಿಟೆಕ್ಷನಲ್ಲಿ ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಂತೆ ಜಾನುವಾರುಗಳ ಕಳ್ಳತನದ ಪ್ರಕರಣ ಏನಂದರೆ ಭಾಳ ಪ್ರಮುಖವಾದದ್ದು. ಬಾಲ್ಕಿ ಸಬ್ ಡಿವಿಷನ್ನಲ್ಲಿ ಭಾಳ ಹೆಚ್ಚು ಪ್ರಕರಣಗಳು ಈ ಥರ ಕಂಡು ಬರ್ತಾ ಇತ್ತು, ಆಗ್ತಾ ಇದೆ ಅನ್ನುವಂಥದ್ದನ್ನು, ಅದರಲ್ಲಿ ಆರೋಪಿಗಳನ್ನು ಬಂಧಿಸಿ ಏನಂತಂದರೆ ಜಾನುವಾರುಗಳನ್ನು ಪತ್ತೆ ಮಾಡಿದ್ದಾರೆ. ಜೊತೆಗೆ ಪಂಪ್ಸೆಟ್ ಕಳ್ಳತನ ಕೂಡ ಆಗ್ತಾ ಇತ್ತು, ಅದನ್ನು ಕೂಡ ಏನಂತಂದರೆ ಇವತ್ತು ಪತ್ತೆ ಮಾಡಿದ್ದಾರೆ.